ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ, ನಾವೆಲ್ಲ ಕೂಡ ಚೆನ್ನಾಗಿದ್ದೀವಿ. ಫ್ರೆಂಡ್ಸ್, ಇವತ್ತು ಸಂಡೇ, ಇನ್ನೇ ನಾಳೆ ನಾಡಿದ್ದು ಆಚೆ ನಡೆದೆಲ್ಲ ದೀಪಾವಳಿ ಅಲ್ವಾ, ಹಾಗಾಗಿ 4 ದಿನ ರಜಾ ಬಂದಿದೆ. ಶನಿವಾರ ಮಧ್ಯಾಹ್ನದಿಂದನೇ ಎಲ್ಲ ಊರ ಕಡೆಗೆ ಹೋಗುವಂಥ, ಎಲ್ಲರೂ ಊರ ಕಡೆಗೆ ಹೊರಟಿರ್ತೀರ. ಹಾಗೆ ನಮ್ಮ ಮನೆಗೂ ಕೂಡ ನನ್ನ ತಂಗಿ ಎಲ್ಲ ಬಂದಿದ್ದಾರೆ. 4 ದಿನ ರಜಾ ಇದ್ದಿದ್ದ ಕಾರಣ, ಮತ್ತು ಪಿ ಜಿಲಿದ್ದ ಹೆಣ್ಮಕ್ಳೆಲ್ಲ ಊರಿಗೆ ಹೋಗಿದ್ದಾರೆ. ಹಾಗಾಗಿ ಇವಾಗ ಪಿ ಜಿಗೂ ಸ್ವಲ್ಪ 4 ದಿನ ರೆಸ್ಟ್ ಇದೆ ನಮಗೂ ಕೂಡ. ಸೊ ನಮ್ಮೂರಲ್ಲಿ ಪ್ರಸಿದ್ಧವಾಗಿ ಈಗ ರೀಸೆಂಟಾಗಿ ಒಂದು ಪಾರ್ಕ್ ಓಪನ್ ಆಗಿದೆ, ಬೆಲ್ಸಿಂದ ಪಾರ್ಕ್ ಅಂತ. ಮೊದಲು ಇತ್ತು, ಅದು ನಾವು ಸ್ಕೂಲಲ್ಲೆಲ್ಲ ಹೋಗುವಾಗ ಇತ್ತು. ಅದಾದಮೇಲಿಂದ ಸ್ಟಾಪ್ ಮಾಡಿದರು. ಸ್ವಲ್ಪ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಆಗ್ತಾ ಇತ್ತು, ಜೊತೆಗೆ ಸ್ವಲ್ಪ ಅಲ್ಲಿ ಕಾಲೇಜ್ ಹುಡುಗರದೆಲ್ಲ ಕೆಲವೊಂದು ಇಶ್ಯೂಸ್ ಆಗಿ ಸ್ಟಾಪ್ ಮಾಡಿದರು. ಅದನ್ನು ಮತ್ತೆ ಜೀರ್ಣೋದ್ಧಾರ ಮಾಡಿ ಸ್ವಲ್ಪ ಇನ್ನೂ ಅಪ್ಡೇಟ್ ಮಾಡಿ ಓಪನ್ ಮಾಡಿದ್ದಾರೆ ರೀಸೆಂಟಾಗಿ. ಹಾಗಾಗಿ ಎಲ್ಲರೂ ನಮ್ಮ ಊರಲ್ಲೆಲ್ಲ ಅವಾಗ ಹೋಗ್ತಾ ಇದ್ದಾರೆ, ನಾವು ಹೋಗಿರಲಿಲ್ಲ. ಯಾಕೆಂದರೆ ಪಿ ಜಿ ಎಲ್ಲ ಇರೋದಿತ್ತಲ್ಲ, ಅಡುಗೆ ಮಾಡೋದು ಬರ್ತಾರೆ ಅನ್ನೋದೆಲ್ಲ ಇರ್ತಿತ್ತು. ಸೊ ನಾವೆಲ್ಲೂ ಹೋಗೋಕ್ಕಾಗಿರಲಿಲ್ಲ ರಜದಲ್ಲೂ ಕೂಡ. ಹಾಗಾಗಿ ಮಕ್ಕಳು ಎಲ್ಲ ರಜಕ್ಕೆ ಬಂದಿರೋದ್ರಿಂದ, ನಾವು ಈಗ ಫ್ರೀ ಆಗಿರೋದ್ರಿಂದ ಸ್ವಲ್ಪ ಸಮಯ ಮಕ್ಳಿಗೂ ನಮಗೂ ಎಲ್ಲ ಕೊಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಾರ್ಕಿಗೆ ಹೊರಟಿದ್ದೀವಿ. ನಾವು ನಮ್ಮೂರಲ್ಲಿ ಈಗ ಹೊಸ್ದಾಗಿ ಓಪನ್ ಆಗಿರೋ ಬೆಲ್ಸಿಂದ ಪಾರ್ಕ್ ಹೇಗಿದೆ, ಇದು ಮಂಗಳೂರು ಟು ಬೆಂಗಳೂರಿಗೆ ಹೋಗುವಾಗ ಚನ್ನರಾಯಪಟ್ಟಣದ ಮಾರ್ಗದಲ್ಲಿ ಹೋಗುವಾಗ ಕಾಣಿಸುತ್ತೆ ದೊಡ್ಡ ಶಿವ. ಅದ್ರ ಒಳಗಡೆಗೆ ಹೋಗಬೇಕು ಅಂತ ಫಾರೆಸ್ಟ್ ಸೆಂಟ್ರಲ್ಲಿ ಮಾಡಿರೋದು. ಅಲ್ಲಿ ಬೋಟಿಂಗ್ ಎಲ್ಲ ಇದೆಯಂತೆ, ನೋಡುವ ಹೇಗೆಲ್ಲ ಮಾಡಿದ್ದಾರೆ, ನಾವೇನೆಲ್ಲ ಆಟಾಡ್ತೀವಿ, ಹೇಗೆಲ್ಲ ಇರುತ್ತೆ ಇವತ್ತಿನ ವ್ಲಾಗು ಕಂಪ್ಲೀಟಾಗಿ ನೋಡಿ. ಹಾಗೆ ಬೆಳಗಿನ ತಿಂಡಿಗೆ ರೊಟ್ಟಿ ಮತ್ತು ಕ್ಯಾರೆಟ್ ಪಲ್ಯ ಮಾಡಿದ್ದೆ. ಇನ್ನು ಮನೆಗೆ ಬಂದು ಏನೆಲ್ಲ ಅಡುಗೆ ಮಾಡಬೇಕು ನೋಡಬೇಕು. ನನ್ನ ತಮ್ಮಂಗೆ ಹೇಳ್ತಾ ಇದ್ದೀವಿ, ಬಿರಿಯಾನಿ ಮಾಡೋ ತಿನ್ನಂಗಾಗಿದೆ. ನನಗೆ ಹುಷಾರು ತಪ್ಪಿದಾಗಿಂದ ಪಲಾವ್ ಕಾಫಿ ಎಲ್ಲ ಏನೂ ಸೇರ್ತಾ ಇಲ್ಲ. ಸೊ ಹಂಗಾಗಿ ಬಿರಿಯಾನಿ ಮಾಡೋ ನಿನ್ನ ಕೈಯಿಂದ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತೀನಿ ಅಂತ ಹೇಳಿದ್ದೇನೆ. ಬನ್ನಿ, ಅದನ್ನು ಸಹ ನಿಮಗೆ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ. ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನಮ್ಮೂರಿನ ಹೊಸದಾಗಿ ಓಪನ್ ಮಾಡಿರೋ ಪಾರ್ಕ್ನ ನಿಮ್ಮ ಜೊತೆಗೆ ನಾನು ಕೂಡ ಎಂಜಾಯ್ ಮಾಡ್ತೀನಿ. ನನ್ನ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ, ಸಪೋರ್ಟ್ ಮಾಡಿ. ಸರಿ ಬನ್ನಿ, ಎಲ್ಲ ಹೊರಡೋಣ. ಬೆಳಿಗ್ಗೆ ತಿಂಡಿಗೆ ರೊಟ್ಟಿ ಕ್ಯಾರೆಟ್ ಪಲ್ಯ ಮಾಡಿದ್ದೆ ಅಲ್ವಾ, ಸೂಪರಾಗಿತ್ತು. ಆನ್ಲೈನಿಂದ ಒಂದು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕುರ್ತಿನ ಆರ್ಡ್ರ್ ಮಾಡಿದ್ದೆ ಜಿಯೋದಲ್ಲಿ, ಅದು ಕೂಡ ಬಂದಿದೆ. ನೋಡೋಣ ಬನ್ನಿ ಹೇಗೆ. ಯಾಕೆಂದರೆ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಿ, ನೈಟಿ ಹಾಕೊಂಡು ವೀಡಿಯೋಸ್ ಮಾಡಿದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಬೈತಾ ಇರ್ತಾರೆ, ಏನು ಯಾವಾಗಲೂ ನೈಟಿಲ್ಲ ವೀಡಿಯೋ ಮಾಡ್ತೀಯ ಅಂತ ಹೇಳ್ಬಿಟ್ಟು. ನನಗೆ ಅನ್ನಿಸ್ತು ನೈಟಿ ಬದಲು ಈ ಥರ ಮ್ಯಾಕ್ಸಿ ಡ್ರೆಸ್ಗಳನ್ನ ತೊಗೊಂಡ್ರೆ ನೈಟಿ ದುಡ್ಡಿಗೆ 2 ಜೊತೆ ಬರುತ್ತೆ, ಆರಾಮಾಗಿ ಫ್ರೀಯಾಗೂ ಇರುತ್ತೆ, ಚೆನ್ನಾಗೂ ಕಾಣಿಸುತ್ತೆ, ಮತ್ತು ಡ್ರೆಸ್ ಹಾಕೊಂಡು ಹೊರಗಡೆ ಹೋಗಬೇಕು ಅನ್ನೋದಿರಲ್ಲ, ಆರಾಮಾಗಿ ತಿರ್ಗಾಡ್ಕೊಂಡಿರ್ಬೋದು ಅಂತ ಈ ಥರ ತೊಗೊಳ್ತಾ ಇದ್ದೀನಿ. ನನಗೆ ಇಷ್ಟ ಆಯಿತು ಕ್ವಾಲಿಟಿ. ಇದು ಕಾಟನ್ ಅಂತ ಇದೆ, ಆದರೆ ಇದು ಸೆಮಿ ಕಾಟನ್, ಅಂದರೆ ಕಾಟನ್ ಮಿಕ್ಸ್ಡ್ ಇದೆ, ಚೆನ್ನಾಗಿದೆ. ತುಂಬ ಕಾಟನ್ ಆದರೆ ಸ್ವಲ್ಪ ಲೆಂತ್ ಕಮ್ಮಿ ಆಗುತ್ತೆ, ಇದು ಮಿಕ್ಸ್ಡ್ ಕಾಟನ್ ಆಗಿರೋದ್ರಿಂದ ಚೆನ್ನಾಗಿದೆ ಕ್ವಾಲಿಟಿ ಅಂತ ಅನ್ನಿಸ್ತು. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂದ್ರೆ ಬೈ ಮಾಡ್ಬೋದು. ಸರಿನಾ, ಬನ್ನಿ ಹೊರಡೋಣ, ಲೇಟ್ ಮಾಡೋದು ಬೇಡ. ನಾನು XXL ಇದ್ದವಳೀಗ XLಗೆ ಬಂದಿದ್ದೀನಿ. ಸೊ ಹಂಗಾಗಿ ಈ ಡ್ರೆಸ್ಸಸ್ ಎಲ್ಲ ಹಾಕೋತಿಲ್ಲ, ತುಂಬ ದಪ್ಪಾದಾಗ ವೇರ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ನನಗೆ ಅಷ್ಟು ಇಷ್ಟ ಆಗಲ್ಲ. ಈಗ ಸ್ವಲ್ಪ ಸಣ್ಣ ಆಗಿರೋದ್ರಿಂದ ವೇರ್ ಮಾಡ್ಬೋದು, ಹಂಗಾಗಿ ಈಗೆಲ್ಲ ಹಾಕೊಳ್ತಾ ಇದ್ದೀನಿ. ಹಳೆ ಡ್ರೆಸ್ಗಳೆಲ್ಲ ಈಗ ಆಗ್ತಾ ಇದೆ, ತುಂಬ ಖುಷಿ ಇದೆ ಇದಕ್ಕೆ. ಫೈನಲಿ ಬೆಲ್ಸಿಂದ ಪ್ರಕೃತಿ ವನ, ನಾವು ಬೆಲ್ಸಿಂದ ಪಾರ್ಕ್ ಅಂತ ಕರ್ಕೊತೀವಿ. ಇದು ಹಾಸನ್ ರೋಡಲ್ಲಿ ಇರೋವಂಥದ್ದು, ಹಾಸನ್ ಹೋಗೋ ರೋಡಲ್ಲಿ ಸಿಗುತ್ತೆ. ಮೇನ್ ರೋಡ್ಗೆ ದೊಡ್ಡ ಶಿವ ಕಾಣಿಸುತ್ತೆ, ಅದರೊಳಗಡೆ ಹೋಗಬೇಕು. ಎಂಟ್ರಿ ಫೀಸ್ ಇರುತ್ತೆ, ಮತ್ತು ಅಲ್ಲಿ ಎಕ್ಸ್ಟ್ರಾ ಏನಾದ್ರೂ ಸೈಕ್ಲಿಂಗ್ ಆಗಿರ್ಬೋದು, ಬೋಟಿಂಗ್ ಎಲ್ಲ ಆಡ್ತೀನಿ, ಅದಕ್ಕೂ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಈ ಶಿವ ಎಲ್ಲರೂ ನೋಡೇ ಇರ್ತೀರ, ಬಸ್ಸಲ್ಲಿ ಓಡಾಡುವಾಗ, ಕಾರಲ್ಲಿ ಓಡಾಡುವಾಗ. ಈಗ ಹೈವೇ ಆಗಿರೋದ್ರಿಂದ ಸಾಮಾನ್ಯ ಕಾರಲ್ಲೆಲ್ಲ ಬರೋರು ನಮ್ಮ ಚನ್ನರಾಯಪಟ್ಟಣದ ಊರೊಳಗಾಸಿಂದ ಬರೋದಿಲ್ಲ. ಇದು ಊರೊಳಗಾಸಿಂದ ಬಂದರೆ ಮಾತ್ರ ಸಿಗೋದು. ಮಕ್ಕಳನ್ನೆಲ್ಲ ಕರ್ಕೊಂಡು ಅಲ್ಲಿ ಇಲ್ಲಿ ಟ್ರಾವೆಲ್ ಜರ್ನಿ ಎಲ್ಲ ಜಾಸ್ತಿ ಮಾಡ್ತಾ ಇರ್ತೀರಲ್ಲ, ಅಂಥ ಟೈಮಲ್ಲಿ ಈ ಒಂದು ಪ್ಲೇಸ್ಗೆ ಬಂದು 2 ಅವರ್ಸ್ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಸಖತ್ತಾಗಿದೆ. ಆದಷ್ಟು ಬರ್ಬೋದು, ಆಯಿತಾ, ವಿಸಿಟ್ ಮಾಡ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇರೋದು ಎಲ್ಲಿದೆ ಅಂತ ಹೇಳಿಬಿಟ್ಟು. ನಮ್ಮ ಚನ್ನರಾಯಪಟ್ಟಣ ಭಾಗದವ್ರಿಗೆಲ್ಲ ಗೊತ್ತೇ ಇರುತ್ತೆ, ನಾನು ಅವ್ರಿಗೆಲ್ಲ ಹೇಳ್ತಾ ಇರೋದು. ಇಲ್ಲಿ ಸುತ್ತಮುತ್ತ ಬೇರೆ ಊರುಗಳಲ್ಲೆಲ್ಲ ಟ್ರಾವೆಲ್ ಮಾಡ್ತಿರ್ತಾರಲ್ವ, ಅವರಿಗೆ ಹೇಳ್ತಾ ಇರೋದು ಅಷ್ಟೇ. ಸರಿ, ಎಂಟ್ರಿ ಫೀಸ್ ಬಂದು ಒಬ್ರಿಗೆ 20 ರೂಪಾಯಿ ತೊಗೊಂಡ್ರು. ಒಳಗಡೆ ಮಕ್ಕಳು ಆಟಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ, ಅಲ್ಲೆಲ್ಲ ಆರಾಮಾಗಿ ಫ್ರೀಯಾಗಿ ಆಟಾಡ್ಬೋದು. ಆದರೆ ಬೋಟಿಂಗು ಸೈಕ್ಲಿಂಗಿಗೆಲ್ಲ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ.
ಹೊರ್ಗಡೆ ಅಲ್ಲೆಲ್ಲ ತಿನ್ಕೊಂಡು ಹೋಗಿದ್ದು, ನಡ್ಕೊಂಡು ಹೋಗ್ಬಿಟ್ಟು. ಹೌದಾ? ಚಿರತೆ ಇದೆ ಅಂತ ಅಲ್ಲ, ಅದ್ರೆಲ್ಲ ನೀವು ಅದ್ರ ಬಗ್ಗೆ ಸೇವ್ ಮಾಡಿ ಅಂತ ಹೇಳ್ತಾ ಇರೋದು. ಹೌದಕ್ಕ, ಬಿ ಅವೇರ್ ಅಂತ 50 ರೂಪಾಯಿ ಅಂತ ಒಬ್ಬೊಬ್ರಿಗೆ. ಹೋಗ್ದನೇನು? ಇಬ್ಬಿಬ್ರೇನು ಹೋಗ್ಬೋದು. ನಾವು ಹೋಗ್ತೀವಪ್ಪ. ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ನಾವು ಇದು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ಆಯಿತಾ. ನಮ್ಮ ಮನೆಯಿಂದ ಹೆಚ್ಚು ಕಮ್ಮಿ ಒಂದು 4 ಕಿಲೋಮೀಟ್ರ್ ಆಗುತ್ತಷ್ಟೇ. ಇದು ಆಟೋದಲ್ಲಿ ಬಂದ್ವಿ. ಇಲ್ಲಿಗೆ ಏನಾರು ಬರುವಾಗ ಅದು ಇದು ಏನಾರು ಮಾಡ್ಕೊಂಡು ಬಂದರೆ ಸ್ನ್ಯಾಕ್ಸ್ ಥರ ಏನಾದ್ರೂ ಪುಳಿಯೋಗರೆನೋ ಅಥವಾ ಬಿರಿಯಾನಿನೋ ಏನಾದರೂ ಒಂದು ಇಲ್ಲಿ ಮಾಡಿಕೊಂಡು ಫ್ಯಾಮಿಲಿ ಮಕ್ಕಳ ಜೊತೆ ಎಲ್ಲ ಕೂತ್ಕೊಂಡು ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ನಾವು ಸಡನ್ನಾಗಿ ಹೊರಟಿದ್ರಿಂದ ಏನೂ ತರಲಿಲ್ಲ. ಒಂದು 2 ಅವರ್ಸ್ ಸ್ಪೆಂಡ್ ಮಾಡಿಬಿಟ್ಟು ಹೋಗೋಣ, ನೆಕ್ಸ್ಟ್ ಟೈಮ್ ಬರುವಾಗ ಪ್ಲ್ಯಾನ್ ಮಾಡ್ಕೊಂಡು ಏನಾರು ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ನಮ್ಮೂರಲ್ಲೇ ಇರೋದ್ರಿಂದ ಅವಾಗವಾಗ ಬರ್ಬೋದು. ಎಂಟ್ರಿ ಫೀಸ್ ಕಮ್ಮಿ ಇರೋದ್ರಿಂದ ನಾವು ಧಾರಾಳವಾಗೆಲ್ಲ ಬಂದು ಸುಮಾರು ಹೊತ್ತು ಕಾಲ ಕಳಿಬೋದು. ಬೆಳಗ್ಗೆ 6:30ಇಂದ ಸಂಜೆ 5:30ವರೆಗೂ ಓಪನ್ ಇರುತ್ತೆ. 5:30 ಮೇಲೆ ಕ್ಲೋಸ್ ಇರುತ್ತೆ. ವಾವ್, ಸೂಪರ್, ಎಷ್ಟು ಚೆನ್ನಾಗೈತೆ ನೋಡಿದು. ಕಯಾಕಿಂಗ್ ಐತೆ. ನಾನು ನೀನು ಶೋಭಕ್ಕ. ಬೇಡ ಬೇಡ, ಇಬ್ರು ಕೂತ್ಕೊಂಡು 3 ಜನ ಕೂರ್ಸ್ಕೊಳಕ್ಕಾಗುತ್ತಾ? ಚಿಟ್ಟೆ ಅಂತೂ ಆ ಬ್ಯಾಗ್ನೇ ಬಿಡ್ತಿಲ್ಲ. ಯಾಕೆ ಗೊತ್ತಾ, ಅಲ್ಲಿ ನೀರು ಹಣ್ಣು ಮಕ್ಳಿಗೆ ಮಾತ್ರ ತೊಗೊಂಡು ಬಂದಿದ್ದೀವಿ. ಇನ್ನು ನಾವು ಇಟ್ಕೊಂಡ್ಬಿಟ್ರೆ ಎಲ್ಲಿ ತಿಂದ್ಬಿಡ್ತೀವೋ ಅಂದ್ಬಿಟ್ಟು ಅವಳು ಆ ಬ್ಯಾಗ್ನ ಕೈ ಬಿಡ್ತಾ ಇಲ್ಲ. ಅಷ್ಟು ಮಕ್ಳಿಗಂತೂ ಎಷ್ಟು ಈ ಥರದ್ದೆಲ್ಲ ಸಣ್ಣ ಸಣ್ಣದೂ ಮಾಡ್ತಾರಲ್ಲ, ಅದನ್ನೆಲ್ಲ ನೋಡ್ಲಿಕ್ಕೆ ತುಂಬ ಖುಷಿ ಆಗತ್ತೆ. ನಾವು ಚಿಕ್ಕವರಲ್ಲಿ ಹೀಗೆ ಇರ್ತಿದ್ವೋ ಏನೋ ಗೊತ್ತಿಲ್ಲ, ನಮ್ಮ ಮಕ್ಕಳು ನೋಡಿದಾಗ ಆ ಥರ ಅನಿಸುತ್ತೆ. ಹಾಗೆಯೇ ಜೋಕಾಲಿ ನಮ್ಮ ಅಕ್ಕ ಅಂತೂ ತುಂಬ ಎಂಜಾಯ್ ಮಾಡಿದ್ಲು. ಅವಳು ಸುಮಾರು ವರ್ಷಗಳೇ ಆಗಿತ್ತು ಈ ಥರ ಅವಳು ಹೊರಗಡೆ ಬಂದು ನಮ್ಮ ಜೊತೆ ಕಾಲ ಕಳೆದಿದ್ದು. ಪಾಪ ಅವಳು ಮನೆ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಹಂಗಾಗಿ ಅವಳು ಮೇಯ್ನ್ ಎಂಜಾಯ್ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು. ನಾನು ಕೂಡ ಜೋಕಾಲಿ ಎಲ್ಲ ಆಡಿ ಸುಮಾರು ವರ್ಷಗಳೇ ಆಗಿತ್ತು. ಆದರೆ ಈ ಥರ ಪ್ಲೇಸಸ್ಗಳಿಗೆಲ್ಲ ಅವಾಗವಾಗ ಹೋಗ್ತಾ ಇರ್ತೀವಿ. ಅದನ್ನು ನಮ್ಮ ಅಕ್ಕ ಜಾಸ್ತಿ ಬರೋದಿಲ್ಲ. ಅವಳು ಇಲ್ಲಿಗೆ ಬಂದಿದ್ದು ನನಗೆ ತುಂಬಾ ಖುಷಿ ಆಯಿತು. ಹಾಗೆ ನಾನು ಕೂಡ ಒಂದು 1/4 ಗಂಟೆ ಉಯ್ಯಾಲೆ ಆಡಿದ್ವಿ. ಸೊ ಮಕ್ಳ ಥರ ಆಗೋದ್ವಿ ನಾವು ಕೂಡ. ನಮಗೆ ದೊಡ್ಡವರಾಗಿದ್ದೀವಿ ನಾವು ಅನ್ನೋದೇ ನಮ್ಮ ತಲೆಯಲ್ಲಿ ಮರ್ತೋಗ್ಬಿಡ್ತು. ಅಷ್ಟು ಪ್ರಶಾಂತವಾಗಿತ್ತು. ಆ ಗಿಡ ಮರಗಳು, ತುಂಬ ಗಾಳಿ, ಒಂಥರ ಘಮ ಘಮ ಅನ್ನೋದು ಗಾಳಿನೂ ಕೂಡ. ಒಂಥರ ಯಾವ ಥರ ಅಂದರೆ ಔಷಧಿ ಸಸ್ಯಗಳು ಅಂತಾರಲ್ಲ, ಇರ್ಬೋದು ಅಂದ್ಕೊತೀನಿ. ಆ ಗಾಳಿ ಕುಡಿದಾಗ ಒಂಥರ ಫ್ಲೇವರ್ಫುಲ್ ಆಗಿರ್ತಿತ್ತು. ಅಮ್ಮ ಅದನ್ನೇ ಅಂತಿತ್ತು, ನೋಡು ಇಲ್ಲಿ ವಾಕಿಂಗ್ ಬಂದರೆ ನಮ್ಗೆ ಆರೋಗ್ಯ ಇನ್ನೂ ಚೆನ್ನಾಗಾಗುತ್ತೆ. ಒಳ್ಳೊಳ್ಳೆ ಮರಗಳಿದ್ದಾವೆ, ಆ ಮರದ ಗಾಳಿ ತೊಗೊಂಡ್ರೆ ನಮಗೆ ಸಣ್ಣ ಪುಟ್ಟ ಕಾಯಿಲೆಗಳು ಕೂಡ ನಿವಾರಣೆ ಆಗುತ್ತೆ. ನೋಡಿ ಎಷ್ಟು ಆ ಸ್ಮೆಲ್ ಯಾವ ಥರ ಬರ್ತಾಯಿದೆ ಅಂತಾಯಿದ್ರು ಅಮ್ಮನೂ. ನನಗೂ ಅದು ಫೀಲ್ ಆಯಿತು. ನೀವು ಬಂದರೆ ಬೇಕಾದ್ರೆ ಅದು ಮಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡಿ. ಆ ಫ್ರೇಗ್ರೆನ್ಸ್ನ ತೊಗೊಳ್ಳಿ. ನೀಲಗಿರಿ ಮರ, ಕೆಲವೊಂದು ಮರಗಳು, ಔಷಧಿ ಸಸ್ಯಗಳೆಲ್ಲ ತುಂಬ ಇದೆ ಇದ್ರೊಳಗಡೆ. ನಿಮಗೂ ಗೊತ್ತಾಗತ್ತೆ ಬಂದರೆ ಇಲ್ಲಿಗೆ. ನೆಕ್ಸ್ಟ್ ನಾವಲ್ಲಿ ಜೋಕಾಲೆಲ್ಲ ತುಂಬ ಜನ ಇದ್ರಲ್ವ, ನಮಗೆ ಟೈಮಿಂಗ್ಸ್ ಕೊಟ್ಟಿದ್ರು. ಟಿಕೆಟ್ ತೊಗೊಂಡು 1/4 ಗಂಟೆ ಬಿಟ್ಟು ಬನ್ನಿ ಅಂತ. ಅಲ್ಲಿವರೆಗೂ ನಾವು ಜೋಕಾಲಿ ಆಡ್ಕೊಂಡು, ಅಕ್ಕವ್ರು ಯಾರೂ ಬರಲಿಲ್ಲ. ನಾನು, ಸಿಂಚು, ಹಾಗೆ ನಮ್ಮ ಅತ್ತಿಗೆ ಮತ್ತು ಅತ್ತಿಗೆ ಮಗಳು 4 ಜನ ನಾವು ಬೋಟಿಂಗ್ ಮಾಡಿದ್ದು. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ನಾವೇ ಓಡಾಡಬೇಕು ಫುಲ್ ನೀರಲ್ಲೆಲ್ಲ. ನಾವು ಹೋಗಿದ್ದ ಬೋಟೆಲ್ಲ ಏನಂತಂದರೆ ಬೇರೆಯವರು ಓಡಿಸ್ತಾರೆ, ಇಲ್ಲಾಂದರೆ 4 ಜನ ಇರೋದು ಈ ಥರ ಇರ್ತಿತ್ತು. ನಾವು ಇಬ್ಬರೇ ಮಾಡಿದ್ದು ಫಸ್ಟ್ ಟೈಮು. ಸಿಂಚುನು ಗಾಬರಿ, ನಾನು ಗಾಬರಿ. ಆದರೆ ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಹಾಗಾಗಿ ಧೈರ್ಯ ಮಾಡ್ಕೊಂಡು ಕೂತ್ಕೊಂಡ್ವಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಯಿತು ಅದನ್ನು ಮೂವ್ ಮಾಡಲಿಕ್ಕೆಲ್ಲ. ಸ್ವಲ್ಪ ಅವ್ರು ಹೇಳ್ಕೊಟ್ರು. ಅದಾದಮೇಲೆ ಸ್ವಲ್ಪ ನಾವು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಕೈಯೆಲ್ಲ ನೋವು ಬರುತ್ತೆ ಅಂತ ಹೇಳ್ಬೋದು. ಅದನ್ನು ಏನಂತಾರೆ, ಏನು ಅದು ನನಗೆ ಹೇಳಕ್ಕೆ ಬರ್ತಾಯಿಲ್ಲ. ಅದನ್ನು ಮೂವ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಕೈ ನೋವು ತುಂಬ ಬರುತ್ತೆ. 1/4 ಗಂಟೆ ಇರುತ್ತೆ. 50 ರೂಪಾಯಿ ಒಬ್ಬರಿಗೆ, 2 ಮೆಂಬರ್ಸಿಗೆ 100 ರೂಪೀಸ್ ಆಗುತ್ತೆ. ಒಟ್ಟಲ್ಲಿ ಎಕ್ಸ್ಪೀರಿಯೆನ್ಸ್ ಮಸ್ತಾಗಿತ್ತು. ಫಸ್ಟ್ ಟೈಮ್ ಆದ್ರೂ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಅವಾಗವಾಗ ಬರಬೇಕು ಅನ್ನೋ ಫೀಲ್ ಕೂಡ ಆಯಿತು. ಸಿಂಚು, ನೀನು ಮುಂದೆ ನೀರು ತಡ. ಸಿಂಚು, ನೀರು ಹಿಂದೆ ಹಾಕೋ.
ಹಾಂ ಹಂಗೆ ಪಾನಿನೇ ಹೋಗಿ ಹೋಗಿ ಹಿಂದಕ್ಕೆ ಹೋಗಿ ಇಬ್ರು ಒಂದೇ ಕಡೆ ತಾಳ್ಬೇಕು. ಈಗ ಮುಂದೆ ಕಳ್ಸಿ ನೀರ್ನ. ಹೋಯ್ತಾ ಇದ್ರೆ ಎಡ್ತಿಗೆ ಆ ಕಡೆಗೆ ಹೋಗಿ. ಪೂಜಾ ನೀರ್ ಹಿಂದಕ್ಕೆ ಕಳ್ಳು. ಹೋಗಿ ಈಗ ಹೋಗುತ್ತೋಗಿ ಈಗ. ನಾವಿನ್ನ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಾನು ನಮ್ಮ ಅತ್ತಿಗೆ ಹಂಗೆ ಮಾತಾಡ್ಕೊತ ನೀರನ್ನೆಲ್ಲ ಬೇರೆಯವ್ರು ಆಟ ಆಡೋದೆಲ್ಲ ನೋಡಿಕೊಂಡು ನೆಕ್ಸ್ಟ್ ಟೈಮ್ ಬರುವಾಗ ಏನಾರ ಮಾಡ್ಕೊಂಡು ಬರೋಣ. ಇನ್ನು ಕೆಲವೊಬ್ಬರು ಮಿಸ್ಸಿಂಗ್ ಆಗಿರಲ್ಲ ನಮ್ಮ ಗ್ರೂಪಲ್ಲಿ, ಅವರು ಎಲ್ಲರೂ ಮಾತಾಡ್ಕೊಂಡು ಇನ್ನೊಂದು ಸಲ ಬರೋಣ ಅಂತ ಅಂದ್ಕೊಂಡ್ವಿ. ಮಾತಾಡ್ಕೊತ ಕೂತ್ಕೊಂಡ್ವಿ. ಹಾಗೆಯೇ ಅಲ್ಲೇ ವೀಡಿಯೋಸು ಫೋಟೋಸು ಎಲ್ಲ ತೊಗೊಳ್ತಾ ಇದ್ವಿ. ಹಾಗೆಯೇ ಅಲ್ಲೇ ಒಂದು ಹುಣಸೆನ ಮರ ಬೇರೆ ಕಾಣಿಸ್ತು. ನೋಡೋಣ ತಡಿ ಹೊಡೆಯೋಣ ಅಂತ ಹೋದೆ, ಎಡಕ್ಲೇ ಇಲ್ಲ, ಸುಮ್ಮನೆ ಅದೇ ಅತ್ತಾಗಿ. ಚೆನ್ನಾಗಿತ್ತು, ಒಂಥರ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಚಿಟ್ಟೆ ಬೇರೆ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಅಲ್ವಾ. ಈ ಒಂದು ಜಾಗದಲ್ಲಿ ಫೋಟೋಸು ವೀಡಿಯೋಸು ಹಾಗೆ ರೀಲ್ಸ್ ಮಾಡೋರಿಗೆಲ್ಲ ತುಂಬಾ ಚೆನ್ನಾಗಿದೆ. ವಾತಾವರಣ ಮತ್ತು ಬ್ಯಾಕ್ಗ್ರೌಂಡ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಮಸ್ಟ್ ವಿಸಿಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಪಾಪ ಇವೆರಡು ಹುಡುಗಿರು ಎರಡು ಮರಗಳ ಮಧ್ಯೆ ಸಿಗಾಕೊಂಡ್ಬಿಟ್ರು, ಮುಂದಕ್ಕೆ ಹೋಗ್ತಾ ಇರ್ತಿಲ್ಲ. ಪಾಪ ಸಿಂಚು ಹೋಗಿ ಹೆಲ್ಪ್ ಮಾಡೋಕ್ಕೆ ಅಂತ ಹೋದ್ಲು, ಅವಳಿಗೂ ಆಗಲಿಲ್ಲ ತಳ್ಳಲಿಕ್ಕೆ. ಫೈನಲಿ ಅವರೇ ಮೂವ್ ಮಾಡಿಕೊಂಡ್ರು ಹೇಗೋ ಧೈರ್ಯ ಮಾಡಿ. ಪಾಪ ಒಂದು 5-10 ನಿಮಿಷ ಇಲ್ಲೇ ಟೈಮ್ ವೇಸ್ಟ್ ಆಗಿಬಿಡ್ತು ಅವ್ರಿಗೆ. ನೀವೊಂದು ತಳ್ಳಕ್ಕೆ ಹಿಂಸೆ ಆಗ್ತೈತೇನೋ. ಅದೇ ನೀವು ಗಿಡದೊಳಗೆ ಬಂದು ಸೇರ್ಕಂತಾರ ಮಾಡಿ ಬರುತ್ತೆ. ಜಾಣ. ಇಲ್ಲೆಲ್ಲ ಮುಗಿಸ್ಕೊಂಡು ನಾವು ಬ್ರಿಡ್ಜ್ ಇತ್ತು, ಆ ಬ್ರಿಡ್ಜ್ ಹತ್ರನೂ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಹಾಗೇನೆ ಅಂದ್ಬಿಟ್ಟು ಬಂದ್ವಿ. ಹೊರಟ್ವಿ ಮನೆ ಕಡೆ. ಸೂಪರ್ ಆಗಿತ್ತಲ್ಲ ಶ್ವೇತಾ? ಸಕ್ಕತ್ತಾಗಿತ್ತು. ಆರಾಮಾಗಿ ಚನ್ನರಾಯಪಟ್ಟಣದಲ್ಲಿ ಬೆಂಗಳೂರಿನಿಂದ ಹಾಸನ್ಗೆ ಹೋಗೋರು ಇಲ್ಲಿ ನಿಲ್ಲಿಸಿ ಆರಾಮಾಗಿ ಮಕ್ಕಳು ಕರ್ಕೊಬಂದು 1-2 ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಟ್ರಾವೆಲ್ ಮಾಡೋರ್ಗಾಗಿರ್ಬೋದು, ಇಲ್ಲಿರೋರ್ಗಾಗಿರ್ಬೋದು, ಎಲ್ಲರಿಗೂ ಬಂದು ವೀಕೆಂಡಲ್ಲಿ ಬಂದು ಎಂಜಾಯ್ ಮಾಡೋಕ್ಕೆ ಸಕ್ಕತ್ತಾಗಿದೆ ಪ್ಲೇಸು. ಚಿಟ್ಟು ಚೆನ್ನಾಗಿತ್ತಾ?
ಚಿಟ್ಟೆ ತಿರುಗು. ಅಯ್ಯೋ. ಹಾಗೆ ಇಲ್ಲಿಗೆ ಬರಲಿಕ್ಕೆ ಆಟೋದವ್ರಿಗೆ ಬೆಲ್ಸಿಂದ ಪಾರ್ಕ್ ಅನ್ನೋದಕ್ಕಿಂತ ಶಿವನ್ ಪಾರ್ಕ್ ಅಂತ ಅಂದರೆ ಬೇಗನೆ ಅರ್ಥ ಮಾಡ್ಕೊತಾರೆ. ಅಷ್ಟು ಈ ಶಿವ ಅಷ್ಟು ಫೇಮಸ್ ನಮ್ಮ ಊರಲ್ಲಿ ಅಂತ ಹೇಳ್ಬೋದು. ಶಿವ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋದ್ರಲ್ಲಿ 6:30 ಆಗಿತ್ತು. ಜೈ ಕೂಡ ಬಿರಿಯಾನಿ ಮಾಡ್ದೆ ರಾತ್ರಿ ಊಟಕ್ಕೆ. ಸಖತ್ತಾಯಿತು, ಸಿಕ್ಕಾಬಿಟ್ಟೆ ಮಳೆ. ಆ ವೆದರ್ಗೂ ಈ ಬಿರಿಯಾನಿ ಸಖತ್ತಾಗಿತ್ತು. ಜಸ್ಟ್ ಇವಾಗ 9:30. ಅಮ್ಮನ ಮನೇಲಿ ಬಿರಿಯಾನಿ ತಿಂದ್ಕೊಂಡು ಜೈ ಮಾಡಿದ್ದು ಸಖತ್ತಾಗಿ ಮಾಡಿದ್ದ. ಡಿಫ್ರೆಂಟ್ ಟೈಪ್ ಆಫ್ ಬಿರಿಯಾನಿ ಮಾಡ್ತಾನೆ. ಹೆಚ್ಚು ಕಮ್ಮಿ ಒಂದು 7-8 ಥರದ ಸ್ಟೈಲಲ್ಲಿ ಬಿರಿಯಾನಿ ಮಾಡ್ತಾನೆ. ಸಖತ್ತಾಗಿತ್ತು. ತುಂಬ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅಲ್ಲೇ ಸ್ಟ್ರೈನಾಗಿ ಬಂದಿದ್ವಿ. ಹಂಗಾಗಿ ಇವತ್ತಿನ ವ್ಲಾಗ್ ಇಷ್ಟೇ. ನಮ್ಮೂರಿನ ಉದ್ಯಾನವನ ಹೇಗಿತ್ತು ಕಾಮೆಂಟ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಆಯಿತಾ. ಇನ್ನು ಯಾವ್ಯಾವ ಥರ ವೀಡಿಯೋಸ್ನ ನನ್ನ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತೀರೋ ಅದನ್ನು ಕಾಮೆಂಟ್ ಮಾಡಿ, ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಸರಿ ಫ್ರೆಂಡ್ಸ್, ಇದಿಷ್ಟೇ ಇವತ್ತಿನ ವ್ಲಾಗ್. ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಆಯಿತಾ.